नमस्कार, स्वागत है आपका TB22 न्यूज में और मैं हूं आपके साथ शालिनी। आइए बढ़ते हैं आज की मुख्य खबर की। ಪತ್ರಿಕಾ ಮಾಧ್ಯಮದ ಎಲ್ಲ ಮಿತ್ರರಿಗೆ ನನ್ನ ನಮಸ್ಕಾರಗಳು. ನಾನಿವಾಗ ಹೇಳಬೇಕಾದ ಇಷ್ಟೇ ಅದ. ಇಂಡಿ ಮತಕ್ಷೇತ್ರದ ಶಾಸಕರಾದ ಮಾನ್ಯ ಯಶವಂತರಾಯಗೌಡ ಪಾಟೀಲರು ಭಾಳ ಬುದ್ಧಿವಂತರು, ಅಷ್ಟೇ ಒಳ್ಳೆಯವರು ಅಂತ ನಾನು ನನ್ನ ತಲೆಯೊಳಗೂ ತುಂಬಿತ್ತು. ಆದರೆ ಇವತ್ತು ಅವ್ರು ಏನು ಹೇಳಿದ್ರಲ್ಲ, ನಮ್ಮ ಪ್ರಧಾನಮಂತ್ರಿಗಳ ಬಗ್ಗೆ ಹೇಳಿದ್ದು ಒಂದು ಕೆಟ್ಟ ಸಂದೇಶ ಕೊಟ್ಟರು. ಅವರು ಇದೇ ಮಾತನ್ನು ಅಂದರೆ ಬಂಗಾರ ಖರೀದಿ ಮಾಡಬೇಡ್ರಿ ಅನ್ನುವಂಥ ಒಂದು ವಿಷಯ 1967ರಾಗ ಅವಾಗಿನ ಪ್ರಧಾನಮಂತ್ರಿ ಆದಂಥ ಶ್ರೀಮತಿ ಇಂದಿರಾ ಗಾಂಧಿಯವರು ಹೇಳಿದರು. ಅದನ್ನು ಮರ್ತರವರು ಇವತ್ತು ನಮ್ಮ ಪ್ರಧಾನಮಂತ್ರಿ ಹೇಳೋದಷ್ಟೇ ಇವರಿಗೆ ನೆನಪು ಉಳಿತು. ಹೆಂಗೆ ಉಳಿತು? 15 ವರ್ಷ ಸತತ ಒಬ್ಬ MLA ಆಗಿದ್ದವ್ರಿಗೆ ಇಂಥ ಸಣ್ಣ ಸಣ್ಣ ವಿಷಯಗಳು ತಿಳಿಯಂಗಿಲ್ಲ ಅನ್ನೋದೊಂದು ದೊಡ್ಡ ನನಗೆ ಆಶ್ಚರ್ಯ ಆಗಿದೆ. ಇದಷ್ಟೇ ಅಲ್ಲ, ನಿನ್ನೆ ನಾದ KD ಒಳಗೆ ಒಂದು ಇದು ಮಾಡಿದ್ದಾರೆ. ಅವರು ಕೆಲವೊಂದು ಕಾಮಗಾರಿಗಳು ಉದ್ಘಾಟನೆ ಮಾಡುವಾಗ ಹೇಳ್ತಾರೆ, ಅವರು ಈ ಕಾಲುವೆಗಳ ದುರಸ್ತಿ ಎಲ್ಲ ಕೇಂದ್ರ ಸರ್ಕಾರದ ಹೊಣೆ ಅಂತ. ಅದು ಹೆಂಗೆ ಸಾಧ್ಯ ಅದ? ಆಮೇಲೆ ಎಲ್ಲ ರಸ್ತೆಗಳನ್ನು ನೋಡಿ, ನೀವು ಇವತ್ತಿನ ವಿಜಯವಾಣಿ ಪತ್ರಿಕೆ ಬಂದದ, ಎಲ್ಲ ರಸ್ತೆಗಳನ್ನು 5 ವರ್ಷದಲ್ಲಿ ಕೇಂದ್ರ ಸರ್ಕಾರ ಮೇಂಟೈನ್ ಮಾಡಬೇಕಂತ. ಅದು ಹೆಂಗೆ ಮೇಂಟೈನ್ ಮಾಡೋಕ್ಕೆ ಸಾಧ್ಯ ಅದ? ಕೇಂದ್ರ ಸರ್ಕಾರದ ರೋಡ್ಗಳೇ ಬೇರೆ, ರಾಜ್ಯ ಸರ್ಕಾರ ಮೇಂಟೈನ್ ಮಾಡೋ ರೋಡ್ಗಳೇ ಬೇರೆ. NHAI, ನ್ಯಾಷನಲ್ ಹೈವೇ ಇಂಥವಿದ್ದವು ಕೇಂದ್ರ ಸರ್ಕಾರದ ಹೊಣೆ. ಇವು ಉಳಿದು MDR, ODR ಮತ್ತು ವಿಲೇಜ್ ರೋಡ್ಸ್ ಇವೆಲ್ಲನೂ ರಾಜ್ಯ ಸರ್ಕಾರದ ಹೊಣೆ. ಅವೆಲ್ಲ ಕೇಂದ್ರ ಸರ್ಕಾರನೇ ಮಾಡಬೇಕಂತ. ಅಬೌವ್ ದ್ಯಾಟ್ ಎಲ್ಲ ಕಾಮಗಾರಿಗಳು 60% ಕೇಂದ್ರ ಕೊಡ್ಬೇಕಂತ, 40% ರಾಜ್ಯ ಸರ್ಕಾರ ಕೊಡ್ಬೇಕಂತ. ಹೆಂಗೆ ಮಾತಾಡ್ತಾರೆ ಇವರು? 15 ವರ್ಷದ ಅನುಭವ ಇದ್ದಂಥ ಒಳ್ಳೆ ಶಾಸಕ ಈ ತವರಿಗೆ ಮಾತಾಡ್ತಾರೆ. ಯಾಕೆ ಅವ್ರು ಹಂಗಾಗಿ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಏನು ಅವ್ರ ಜೊತೆ ಇರುವಂಥ ಎಲ್ಲ ಕಾಂಗ್ರೆಸ್ ಶಾಸಕರು ಆ ಹಳ್ಳಿ ಒಳಗೊಂದು ಮಾತು ಹೇಳ್ತಾರಲ್ರಿ, ಎಮ್ಮಿ ಕರ್ರಿ ಕೂಡ ಕೂಡಿ ಆಕಳ ಕರನು ಕೆಟ್ಟಿತ್ತು ಅನ್ನುವಂಗೆ. ಹಂಗೆ ಎಲ್ಲರೂ ದಿನ ಅದನ್ನೇ ಹೇಳೋದ್ರಿಂದ ಇವರಿಗೂ ಅದನ್ನೇ ಏನು ಮನಸ್ಥಿತಿ ಬಂದದೋ ಗೊತ್ತಾಗ್ತಾ ಇಲ್ಲ. ಕೇಂದ್ರ 15 ಇವ್ರು GST ಕೊಡ್ತಾರೆ ಭಾಳಷ್ಟು, ಕೇಂದ್ರ ಸ್ವಲ್ಪ ಬಿಡು. ಕೇಂದ್ರ ಯಾವ ಪ್ರಪೋರ್ಷನ್ದಾಗ ರಿಲೀಸ್ ಮಾಡ್ತಾರೆ, ಕೆಲವೊಂದು ಪಾಯಿಂಟ್ಸ್ ಅದಾವೆ, ಕೆಲವೊಂದಷ್ಟು ಅದಕ್ಕೆ ನಿಯಮಗಳದ, ಅದ್ರ ಪ್ರಕಾರ ಮಾಡ್ತಾರೆ. ನಾವು ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಕೇಂದ್ರ ನಮಗೆ ರಿಲೀಸ್ ಮಾಡಂಗಿಲ್ಲ. ಅಂದರೆ BJP ಅವ್ರಿಗೆ ಹೆಚ್ಚಿಗೆ ಕೊಟ್ಟು ಹಂಗೆ ಮಾಡೋಕ್ಕೆ ಎಂದೂ ಸಾಧ್ಯ ಇಲ್ಲ. ಅಲ್ಲಿ ನೀತಿ ಆಯೋಗ ಇರ್ತದೆ, ಆರ್ಥಿಕ ಇದು ಇರ್ತದೆ, ಅದ್ರ ಪ್ರಕಾರ ಯಾವ್ಯಾವ ಪಾಯಿಂಟ್ಸ್ ಮೇಲೆ ಮಾಡಬೇಕು, ಟೆರೇನ್, ಪಾಪ್ಯುಲೇಷನ್ ಎಲ್ಲ ಆಧಾರದ ಮೇಲೆ ರಿಲೀಸ್ ಮಾಡ್ತಾರೆ. ಇವ್ರು ಹೇಳ್ದಂಗೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಇನ್ನು ಅಡಿಷ್ನಲ್ ಪ್ಯಾಕೇಜ್ಗಳು ಕೊಡುವೇನಿರ್ತದೆ, ಆದ್ರೆ ಅವ್ರಿಗೆ ಬೇಕಾದವ್ರಿಗೆ ಕೊಡ್ಬೋದು. ಅದು ರಿಲೀಸ್ ಮಾಡೋದ್ರಾಗ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಂಥ ಒಂದು ಸಾಮಾನ್ಯ ಜ್ಞಾನ ನಮ್ಮ ಯಶವಂತರಾಯಗೌಡರಿಗೆ ಅರ್ಥ ಆಗಿಲ್ಲ ಅನ್ನೋದು ನನಗೆ ಯಾಕೋ ಸ್ವಲ್ಪ ಕೆಟ್ಟ ಅನಿಸ್ತದೆ. ಅವ್ರ ಬಗ್ಗೆ ಭಾಳ ಒಳ್ಳೆಯ ಅಭಿಪ್ರಾಯ ಇತ್ತು. ಅಗದಿ ಅವರು ಶಾಣ್ಯರು ಅದಾರ, ಮತ್ತು ಅಗದಿ ಸೂಕ್ಷ್ಮ ಇವರು ಇದ್ದವರು ಇಂಥದ್ದು ಮಾತಾಡ್ತಾರೆ. ನನಗೆ ಯಾಕೋ ಬೇಜಾರಾಗ್ಯದ. ಯಾಕೋ ಅವರು ಏನೋ ಫ್ರಸ್ಟ್ರೇಟ್ ಆಗ್ಯಾರೋ ಏನಾಗ್ಯಾರೋ. ಯಾಕಂದ್ರೆ ಅವ್ರ ಬಗ್ಗೆ ಮಂದಿ ಈ ನಮ್ಮ ಕ್ಷೇತ್ರ ಮಾತಾಡಕತ್ತಾರೆ ಮಂದಿ, ಇವ್ರು ಏನು ಮಾಡೋರು ರೋಡ್ ಹಾಳಾಗ್ಯಾವ, ಅವು ಹಾಳಾಗ್ಯಾವ. ಅವರು ತಲೆ ಮೇಲೆ ಭಾಳಷ್ಟು ಭಾರ ಆಗಿ ಇಂಥವು ಮಾತಾಡಕತ್ತಾರೆ. ಅಂದ್ರೆ ಅವರು ತಮ್ಮ ಜವಾಬ್ದಾರಿಯನ್ನು ಕೇಂದ್ರದ ಮೇಲೆ ಹಾಕಿಬಿಡೋದು. ಈ ಸಿದ್ದರಾಮಯ್ಯ ಸಾಹೇಬ್ರು ಮಾಡ್ತಾರಲ್ಲ, ಹಂಗೆ ಅವರು ಮಾಡುವಂಥ ಒಂದು ಇದಕ್ಕೆ ಬಂದಾರೆ. ಅದಕ್ಕೆ ಅಂಥ ಶಾಸಕ ಇದನ್ನು ಮಾಡಬೇಡ್ರಿ. ಮೋದಿಯವರು ಒಳ್ಳೆಯ ಆಡಳಿತ, ಒಳ್ಳೆಯವರು ಕಲೀರಿ. ನಾವು ಹೆಂಗೆ ನಿಮ್ಗೆ ಇಲ್ಲಿವರೆಗೆ ಒಳ್ಳೆಯವರೇ ಅಂತೀವಲ್ಲ, ಹಂಗೆ ನೀವು ಒಳ್ಳೆಯದನ್ನೋದು ಕಲಿತು ಒಳ್ಳೆಯದನ್ನು ಹೇಳ್ತೀರಿ. ಇದ್ದದ್ದು ವಸ್ತುಸ್ಥಿತಿಯನ್ನೇ ಜನರ ಮುಂದೆ ಮತ್ತು ಮಾಧ್ಯಮದವರ ಮುಂದೆ ಹೇಳ್ರಿ ಅಂತ ತಿಳ್ಕೊಂಡು ನಿಮ್ಮಲ್ಲಿ ನಾವು ವಿನಂತಿ ಮಾಡಿಕೊಂಡು ನಾನು 2 ಮಾತುಗಳು ಮುಗಿಸ್ತೀನಿ. खबरों में अब तक के लिए बस इतना ही। फिर होगी आपसे मुलाकात, तब तक के लिए नमस्कार और देखते रहिए TB22 न्यूज। ऐसे ही लेटेस्ट अपडेट पाने के लिए हमारे चैनल को सब्सक्राइब करें और तुरंत नोटिफिकेशन पाने के लिए बेल आइकन दबाना ना भूलें। यदि आप हमें फेसबुक या इंस्टा के माध्यम से देख रहे हैं तो हमारे पेज को फॉलो जरूर करें। धन्यवाद।